ಎಲ್ಲ ಆತ್ಮೀಯ ಬಂಧುಗಳಿಗೆ ನಮಸ್ಕಾರ. SLN ಆಸ್ಟ್ರೋಟೆಕ್, ನಾನು GK ಗುರುರಾಜ್. ಸ್ವಾಗತ ಸುಸ್ವಾಗತ. ಒಳ್ಳೆಯ ಮಾತಿಗೆ ಮರುಳಾಗಬೇಡಿ. ರಾಶಿಯವರಿಗೆ ಪ್ರಮುಖ ಎಚ್ಚರ. ಬನ್ನಿ ತಿಳಿಯೋಣ. ಈ ರಾಶಿಯವರಿಗೆ ಒಂದು ರೀತಿಯಾದಂಥ ಮನೋಭಾವನೆ, ಭಾವನಾತ್ಮಕವಾದಂಥ ಭಾವನೆ ಇವರಲ್ಲಿ ತುಂಬಾ ಸೂಕ್ಷ್ಮವಾಗಿದೆ. ನಂಬಿದ್ರೆ ಬೇಗ ಎಲ್ಲರನ್ನು ನಂಬ್ತಾರೆ. ನಂಬದ ಜೊತೆಗಲ್ಲದೆ ತನ್ನಲ್ಲಿರುವ ವಿಚಾರಗಳನ್ನೆಲ್ಲ ಅವ್ರ ಹತ್ರ ಹಂಚ್ಕೊಳ್ಳಕ್ ಶುರು ಮಾಡ್ತಾರೆ. ಅದರಿಂದ ಏನಾಗುತ್ತೆ, ಕೆಲವೊಂದು ಎದುರಾಳಿ ಅವರು ಕೊಡುವಂತ ನೋವನ್ನ ತಡ್ಕೊಳಕ್ಕಾಗದೆ ಆ ಒಂದು ಭಾಗವನ್ನ, ಅವರ ಒಂದು ಸ್ನೇಹವನ್ನ ತತ್ಕ್ಷಣದಲ್ಲೇ ತೀರ್ಮಾನ ತಗೊಂಡು ನಿಲ್ಲಿಸ್ಬಿಡ್ತಾನೆ. ಅದಕ್ಕೆ ಇವರು ಪ್ರಮುಖವಾದಂತ ಎಚ್ಚರಿಕೆಯನ್ನು ತಗೊಳ್ಳಿ ಅಂತ ಹೇಳಿದ್ರು. ಯಾವುದು ಗೊತ್ತಾ ರಾಶಿ? ಬನ್ನಿ ಆ ರಾಶಿಯ ಬಗ್ಗೆ ತಿಳಿಯೋಣ. ಅದೇ ಮೀನರಾಶಿ. ಇವರು ಭಾವನಾತ್ಮಕ ಜೀವಿ. ಪಿತೃದೇವತೆಗಳಿಗೆ ಇವರು ಬಹಳ ಭಕ್ತಿಯಿಂದ ನಮಸ್ಕಾರ ಮತ್ತೆ ಪಿತೃದೇವತೆಗಳ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮಾಡ್ತಾರೆ. ಹಾಗಾಗಿ ಇವರಿಗೆ ಪಿತೃದೇವತೆಗಳ ಅನುಗ್ರಹ ವಿಶೇಷವಾಗಿ ಇವರಿಗಿದೆ. ಗುರುವಿನ ಅನುಗ್ರಹ ತುಂಬಾ ಚೆನ್ನಾಗಿದೆ. ತೀರ್ಥಯಾತ್ರೆಗಳನ್ನ ಬಹಳ ಚೆನ್ನಾಗಿ ಮಾಡ್ತಾರೆ. ಬಹಳ ಕಷ್ಟಪಟ್ಟು ದುಡಿತಾರೆ. ಆದ್ರೆ ಆ ದುಡ್ಡು ಕೈಗೆ ನಿಲ್ಲಲ್ಲ. ಅದಕ್ಕೆ ತಕ್ಕಂತೆ ಖರ್ಚು ವೆಚ್ಚಗಳು ನಡೀತಾನೇ ಇರುತ್ತೆ. ಒಂದಾದ್ಮೇಲೆ ಒಂದು ಅವರ ಹೆಗಲ ಮೇಲೆ ಜವಾಬ್ದಾರಿ ಜಾಸ್ತಿ ಆಗಿ ಆ ಖರ್ಚಿಗೆ ಬರುವಂತಹ ಒಂದು ವಾತಾವರಣ ಇವರಲ್ಲಿ ಜಾಸ್ತಿ ಕಾಣ್ತೀವಿ. ದುಡಿತಾರೆ, ಹಣ ಬರುತ್ತೆ, ಹಾಗೆ ಅದು ಖರ್ಚಾಗ್ತಾ ಹೋಗ್ತಾ ಇರುತ್ತೆ. ಒಂದು ರೀತಿಯಾದಂಥ ಕಷ್ಟಜೀವಿ. ಅಥವಾ ದುಡಿದು ಸಂಪಾದನೆ ಮಾಡಿ ಆಸ್ತಿ ಪಾಸ್ತಿ ಎಲ್ಲ ಮಾಡಿದ್ರು ಸಹಿತ ಒಂದು ರೀತಿಯಾದಂಥ ನೆಮ್ಮದಿಯನ್ನ ತಟಸ್ಥ ಮಾಡ್ಕೊಂಡ್ಬಿಡ್ತಾರೆ. ಇಲ್ಲ, ತನಗಾಗಿ, ತನ್ನ ಮನೆಗಾಗಿ, ತನ್ನ ಬಂಧು ಬಳಗದವರಿಗಾಗಿ ಕಷ್ಟಪಟ್ಟು ದುಡಿತಾನೆ. ಜೊತೆಗೆ ಸಮಾಜ ಸೇವಾದಿಗಳನ್ನ ಚೆನ್ನಾಗಿ ಮಾಡ್ತಾನೆ. ತಾನು ಕಲಿತಂತ ವಿದ್ಯೆಯನ್ನ ಇನ್ನೊಬ್ಬರಿಗೆ ಚೆನ್ನಾಗಿ ಹಂಚ್ತಾನೆ. ಅಕ್ಷರ ಹೇಳ್ಕೊಡ್ತಾನೆ. ಯಾವುದರಲ್ಲೂ ಅದನ್ನ ಮೋಸ ಮಾಡಿ ಇವನಿಗೆ ಇಷ್ಟು ಹೇಳ್ಕೊಡ್ಬೇಕು, ಇವನಿಗೆ ಹೇಳ್ಕೊಡ್ಬಾರ್ದು ಅನ್ನೋ ಮನೋಭಾವನೆ ಬರೋದಿಲ್ಲ. ಚೆನ್ನಾಗಿ ಹೇಳ್ಕೊಡ್ತಾನೆ. ಮನಸ್ಪೂರ್ವಕವಾಗಿ ತಾನೇನ್ ಕಲ್ತಿದ್ದಾನೆ ಆ ಗುಟ್ಟಿನ ವಿದ್ಯೆಗಳೇ ಇರ್ಬೋದು, ಯಾವುದೇ ವಿದ್ಯೆ ಆಗಿರ್ಬೋದು, ಚೆನ್ನಾಗಿ ಹೇಳ್ಕೊಡ್ತಾನೆ. ಇನ್ನೊಬ್ಬರಿಗೆ ಬೇಗ ಸಹಾಯಕ್ಕೆ ಸ್ಪಂದಿಸ್ತಾನೆ. ಅವರಿಗೆ ಬೇಗ ಮನಸ್ಸು ಕೊಡ್ತಾನೆ. ಮನಸ್ಸು ಸೋಲ್ತಾನೆ ಆ ವ್ಯಕ್ತಿಗೆ. ಇದು ಹೀಗಲ್ಲ ರೀ, ಇದು ಹೀಗೆ ಮಾಡಿ ಅಂತ ಹೇಳುವಂತ ಒಂದು ವಾತಾವರಣವನ್ನ ಇರ್ತಾನೆ. ತಾನು ಮಾಡುವಂತ ಕೆಲಸಗಳು ಇನ್ನೊಬ್ಬರ ಹತ್ರ ನಂಬಿಕೆ ಇಟ್ಟು ಆ ಕೆಲಸದ ಬಗ್ಗೆ ವಿವರಣೆ ಹೇಳ್ತಾನೆ. ಆ ಎದುರಾಳಿಗೆ ಗೊತ್ತಾಗುತ್ತೆ ಇವನು ಹೀಗೆಲ್ಲ ಮಾಡ್ತಾನ ಅಂತ ಗೊತ್ತಾಗಿ ದೃಷ್ಟಿ ಬಿದ್ದು ಆ ದೃಷ್ಟಿಯಿಂದ ತಾನು ಕೆಳಗೆ ಬೀಳ್ತಾನೆ. ಅದಕ್ಕೆ ಈ ರಾಶಿಯವರಿಗೆ ಎಚ್ಚರ ವಹಿಸಿ. ಇನ್ನೊಬ್ಬರ ಹತ್ರ ಏನು ಹೇಳ್ಕೊಳಕ್ ಹೋಗ್ಬೇಡಿ. ಗುಟ್ಟನ್ನು ಕಾಪಾಡಿ. ನೀವೇನ್ ಸಂಪಾದನೆ ಮಾಡ್ತಾ ಇದ್ದೀರಾ, ಏನು ಖರ್ಚು ವೆಚ್ಚಗಳ ಮಾಡ್ತಾ ಇದ್ದೀರಾ, ನೀವದನ್ನು ಮುಚ್ಚಿಟ್ರು ನಿಮ್ಮ ಭಾವಗಳಿಂದ ತೋರಿಸ್ಬಿಡ್ತೀರಾ. ನಿಮ್ಮ ನಡವಳಿಕೆಗಳಿಂದ ಇವನು ತುಂಬಾ ದುಡ್ಡಿದೆ, ಇವನ ಹತ್ರ ತುಂಬಾ ದುಡ್ಡಿದೆ, ಇವನ ಹತ್ರ ಏನೇನೋ ಮಾಡ್ತಿದ್ದಾನೆ ಅನ್ನೋ ಮನೋಭಾವನೆಯನ್ನ ಇನ್ನೊಬ್ಬರಿಗೆ ಮನಸ್ಸಿಗೆ ತಂದು ಕೊಡುವಂತಹ ರೀತಿಯಲ್ಲಿ ನಿಮ್ಮ ನಡವಳಿಕೆ ತೋರಿಸ್ಬಿಡ್ತೀರಾ. ಅಲ್ಲಿ ನೋಡಿದ್ರೆ ಏನೂ ಇರಲ್ಲ. ನಿಮ್ ನೋಡಿದ್ರೆ ನಂಗೆ ಅಂದ್ಬಿಡ್ತಾರೆ, ಓ ಇವನ್ ಸಿಕ್ಕಾಪಟ್ಟೆ ದುಡ್ಡಿರೋ. ಇಲ್ಲ. ಆದ್ರೆ ಅವನಿಗೆ ಆಗ್ತಾ ಇರೋ ಕಷ್ಟ, ಅವನಿಗೆ ಬರ್ತಾ ಇರೋ ಸಂಪಾದನೆ, ಅವನಿಗೆ ಆಗ್ತಿರೋ ಹಣಗಳು ಅವನೊಬ್ಬನಿಗೆ ಗೊತ್ತಿರುತ್ತೆ ಕಷ್ಟ ಏನು ಅಂತ. ಆ ರೀತಿಯಾದಂತ ಇವನಲ್ಲಿ ವಾತಾವರಣ ಇರುತ್ತೆ. ಮತ್ ಪುನಃ ಈ ಕಿವಿಗೆ ಬೀಳುತ್ತೆ, ಓ ನಿಂಗೇನ್ ಬಿಡಪ್ಪ, ನಿನ್ ಬೇಕಾದಷ್ಟು ದುಡ್ಡಿರೋನು ಅಂತಾರೆ. ಆದ್ರೆ ನಿಜವಾಗ್ಲೂ ಅವನ ಹತ್ರ ದುಡ್ಡು ಇರಲ್ಲ. ಆದ್ರೆ ದುಃಖ ಪಡ್ತಾನೆ. ಅವನಿಗೆ ಹೇಳಕ್ಕಾಗಲ್ಲ. ಮನೋಭಾವನೆ ಒಂಥರ ಭಾವನಾತ್ಮಕ ಜೀವಿ ಆಗಿರೋದ್ರಿಂದ, ಇಲ್ಲಾಂದ್ರೆ ನಿಷ್ಠುರವಾಗಿ ಮಾತಾಡ್ಬಿಡ್ತಾನೆ. ಸುಮ್ಮನೆರಪ್ಪ, ನಮ್ಮ ಹತ್ರ ಏನ್ ನೋಡ್ಬಿಟ್ಟಿದ್ಯಾ, ಹಾಗೆ ಹೀಗೆ ಅನ್ನೋ ರೀತಿಯಲ್ಲಿ ನಿಷ್ಠುರವಾಗಿ ಮಾತಾಡ. ಇಲ್ಲಾಂದ್ರೆ ಅವನಲ್ಲಿರೋ ವಿದ್ಯೆ, ಅವನ ಸ್ಟ್ಯಾಂಡರ್ಡು, ಅವನು ಖರ್ಚು ವೆಚ್ಚಗಳ ಮಾಡಕ್ಕೂ ಸಹಿತ ಯೋಚನೆ ಮಾಡಲ್ಲ. ತನಗೆ ಬೇಕಾಗಿರುವಂತ ಒಂದು ಏನೋ ಒಂದು ಆ ಮನೋರಂಜನೆ ಬೇಕು, ಅದನ್ನ ಚೆನ್ನಾಗಿ ಅನುಭವಿಸ್ತಾನೆ. ಅವನಿಗೆ ಬೇಕಾಗಿರತಕ್ಕಂಥ ವಾತಾವರಣ ತಾನು ಇಷ್ಟಪಟ್ಟು ಅದನ್ನ ವ್ಯವಹಾರ ಮಾಡಿ ಅದನ್ನ ಸಂತೋಷ ಪಡ್ತಾನೆ, ಅದರೊಳಗೆ ಇನ್ವಾಲ್ವ್ ಆಗ್ತಾನೆ. ಅಂತಹ ಒಂದು ಗುಣ ಇರುವಂತ ಒಂದು ವೈಶಿಷ್ಟ್ಯವಾದಂತ ಲಕ್ಷಣ ಅವನ ಎತ್ತರ, ಅವನ ಒಂದು ಮಾತುಕತೆಗಳು, ಮತ್ತೆ ಕಾನ್ಫಿಡೆನ್ಸ್ ಆಗಿ ಮಾತಾಡ್ತಾನೆ. ಮೀನರಾಶಿಯವರು ಸ್ವಲ್ಪ ಚೆನ್ನಾಗಿ ಕಾನ್ಫಿಡೆನ್ಸ್ ಆಗಿ ಮಾತಾಡ್ತಾರೆ. ಯಾಕಂದ್ರೆ ಅವರು ವಿದ್ಯೆ ಕಲ್ತಿರ್ತಾರೆ.
ಆ ವಿದ್ಯೆ ಕಲ್ತಿರೋದ್ರಿಂದ ಕಾನ್ಫಿಡೆನ್ಸ್ ಆಗಿ ಮಾತಾಡ್ತಾ 4-6 ಜನಕ್ಕೆ ಮಾರ್ಗದರ್ಶನವನ್ನು ಕೊಡುವಂತ ಒಂದು ಲಕ್ಷಣ ಇವರಲ್ಲಿ ನಾವು ನೋಡ್ಬೋದು. ಇಂಥವರ ಒಂದು ಸ್ನೇಹ ಯಾವುದೇ ಕಾರಣಕ್ಕಾಗ್ಲಿ ಬಿಡಬಾರದು. ಸಾಮಾನ್ಯ ಮೀನ ರಾಶಿಯಲ್ಲಿರೋ ಒಂದು ಗುಣ ಏನಪ್ಪಾ ಅಂದ್ರೆ, ಇವರು ಕಲ್ತಿರೋ ವಿದ್ಯೆಯನ್ನ ಇನ್ನೊಬ್ಬರಿಗೆ ಚೆನ್ನಾಗಿ ಮಾರ್ಗದರ್ಶನ ತುಂಬಾ ಚೆನ್ನಾಗಿ ಕೊಡ್ತಾರೆ. ಮನಮುಟ್ಟುವಂತ ಅವನ ಮನಸ್ಸಿನಲ್ಲಿ ಚಿತ್ರಣವನ್ನು ಕೊಟ್ಟು, ನೀವು ಹೀಗೆ ಮಾಡಿದ್ರೆ ನಿಮ್ಗೆ ಈ ರೀತಿಯಾದ ಕಷ್ಟ ಪರಿಹಾರ ಆಗತ್ತೆ ಅನ್ನೋ ರೀತಿಯಲ್ಲಿ ಅವನ ಚಿತ್ರಣವನ್ನು ತೋರಿಸ್ತಾನೆ. ಕರೆಕ್ಟ್ ಆಗಿ ಹೇಳ್ತಾನೆ. ಅವನು ತುಂಬಾ ಚೆನ್ನಾಗಿ ವಿವರಣೆ ಕೊಡೋದ್ರಿಂದ ಅವನ ಮಾತಿನ ಆಕರ್ಷಣೆ ಜನರಿಗೆ ತುಂಬಾ ಹಿಡಿಸಿ, ಅವ್ರು ಹೇಳಿದಂತ ಮಾತನ್ನ ಸತ್ಯ ಇದೆ ಅಂತ ಮತ್ತೆ ಯಾಕಂದ್ರೆ ಸತ್ಯ ಮಾತಾಡ್ತಾನೆ. ಆದ್ರಿಂದ ಇವನು ಆಡ್ತಿರೋ ಮಾತು ಸತ್ಯ ಇದೆ ಅಂತ ಆ ಸತ್ಯದ ರೀತಿಯಲ್ಲಿ ಅವ್ರು ಹೇಳಿದಂತ ವ್ಯವಹಾರಗಳು ಏನು ಮಾರ್ಗದರ್ಶನ ಅದು ಮಾಡ್ತಾರೆ, ತಕ್ಷಣ ಅವ್ರಿಗೆ ಆ ಕೆಲಸ ಆಗುತ್ತೆ. ಅಂತಹ ಒಂದು ವೈಶಿಷ್ಟ್ಯವಾದಂತ ಗುಣಲಕ್ಷಣಗಳು ಇವರಲ್ಲಿ ನಾವು ನೋಡ್ಬೋದು. ಮತ್ತೆ ಶಿಷ್ಯಂದ್ರನ್ನು ತುಂಬಾ ಚೆನ್ನಾಗಿ ಬೆಳೆಸ್ತಾರೆ. ಬ್ರಾಡ್ ಮೈಂಡೆಡ್ ಇರುವಂತರು, ಅಂದ್ರೆ ವಿಶಾಲ ಹೃದಯವಂತರು, ಎಲ್ಲವನ್ನು ಮನಸ್ಪೂರ್ವಕವಾಗಿ ಕೊಡುವಂತವರು, ದಾನ ಧರ್ಮ ಮಾಡುವಂತವರು. ಇಂತಹ ಗುಣ ವೈಶಿಷ್ಟ್ಯವಾದಂಥ ಲಕ್ಷಣ ಇವರಲ್ಲಿ ಇರೋದ್ರಿಂದ ಇವ್ರನ್ನ ವಿಶಾಲ ಹೃದಯ, ಬೇಗ ಇನ್ನೊಬ್ಬರನ್ನ ನಂಬ್ತಾರೆ. ಅದಕ್ಕೆ ಇವರು ಪ್ರಮುಖವಾದಂಥ ಎಚ್ಚರವನ್ನು ವಹಿಸಿ ಅಂತ ಹೇಳ್ತಾ ಈ ಮೀನರಾಶಿಯವರ ಬಗ್ಗೆ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಏನಾದರೆ ನಿಮಗೆ ಸಂಶಯ ಬಂದರೆ ನನ್ನ ಡಿಸ್ಕ್ರಿಪ್ಷನ್ ನಲ್ಲಿ ನನ್ನ ಸಂಖ್ಯೆ ಇರುತ್ತೆ, ಆ ನಂಬರ್ಗೆ ಕರೆ ಮಾಡಿ. ನಿಮ್ಗೆ ಏನಾದರೂ ಸಂಶಯ ಇದ್ದರೆ ತಿಳಿಸ್ತೀನಿ ಅಂತ ಹೇಳ್ತಾ ಈ 4 ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.